ನಮಸ್ಕಾರ ಎಲ್ರಿಗೂ. ಎಲ್ಲರೂ ಈಗ ಟೈಲರಿಂಗ್ ಕಲಿಯುವಾಗ ಫಸ್ಟ್ ಅವರು ತಗೊಳ್ಳೋದು ನಾರ್ಮಲ್ ಆಗಿ ಮಷಿನ್ಸ್ ಈ ಮೆರಿಟ್ ಮಷೀನ್. ಇದು ಆಕ್ಚುಲಿ ಕಮರ್ಷಿಯಲ್ ಮಷೀನ್. ಇದಕ್ಕೆ ಮೋಟರ್ ಹಾಕ್ಸಿದ್ರೆ ಪೆಡ್ಲ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲ ಅಂದ್ರೆ ಪೆಡ್ಲಿಂಗ್ ಮಾಡ್ಕೊಂಡು ಕೂಡ ಈ ಮಿಷಿನ್ ನ ಯೂಸ್ ಮಾಡಬಹುದು. ಇದು ತುಂಬಾ ಬೇಸಿಕ್ ಮಷೀನ್. ಈಗ ಡೊಮೆಸ್ಟಿಕ್ ಮಷೀನ್ ಬಿಟ್ರೆ ನೆಕ್ಸ್ಟ್ ಬರೋದು ಈ ಮೆರಿಟ್ ಮಷೀನ್. ಇದು ಸ್ವಲ್ಪ ಸೆಮಿ ಕಮರ್ಷಿಯಲ್ ಮಷೀನ್. ಈಗ ತುಂಬಾ ಜನ ಟೈಲರ್ಸ್ ಈ ಮಷೀನ್ ಯೂಸ್ ಮಾಡ್ತಾರೆ. ಇದ್ರ ಥ್ರೆಡ್ಡಿಂಗ್ ಹೆಂಗ್ ಮಾಡ್ಬೇಕು, ಆಯಿಲಿಂಗ್ ಹೆಂಗ್ ಮಾಡ್ಬೇಕು, ಇದಕ್ಕೆ ಮೇಂಟೆನೆನ್ಸ್ ಲೈಕ್ ವಾರ ವಾರ ಮೇಂಟೈನ್ ಮಾಡೋದಿರುತ್ತೆ, ಒಂದ್ ತಿಂಗಳಿಗೆ ಒಂದ್ಸಲ ಇದನ್ನ ಮೇಂಟೈನ್ ಮಾಡೋದು ಇರುತ್ತೆ. ಅದೆಲ್ಲ ಪ್ರತಿ ಸಲನೂ ಮೆಕ್ಯಾನಿಕ್ ಕರಿಬೇಕು ಅಂದ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಕಷ್ಟ ಆಗುತ್ತೆ. ಸುಮ್ನೆ ಅದು ನಮ್ಗೊಂದು ಫೈನಾನ್ಷಿಯಲ್ ಬರ್ಡನ್ ಕೂಡ ಆಗುತ್ತೆ. ಸುಮ್ನೆ ಏನಕ್ಕೆ ಕರೆಸ್ಬೇಕು. ತುಂಬಾ ಸಿಂಪಲ್ ಆಗಿ ಹೆಂಗೆ ಅದನ್ನ ಕೇರ್ ಮಾಡಬೇಕು, ಆಯಿಲಿಂಗ್ ಹೆಂಗ್ ಮಾಡ್ಬೇಕು, ಯಾವ್ಯಾವ ಪಾರ್ಟ್ಸ್ ನ ತೆಗೆದ್ಬಿಟ್ಟು ನೀವೇ ಮನೇಲಿ ಕ್ಲೀನ್ ಮಾಡಬಹುದು, ಅದನ್ನ ಒಂದು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಇದನ್ನ ಥ್ರೆಡ್ಡಿಂಗ್ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಇದರಲ್ಲಿ ಥ್ರೆಡ್ ನ ಈ ತರ ಹಾಕ್ಬೇಕು. ಇದಾದ್ಮೇಲೆ ಈ ದಾರನ ಈ ಮೇಲ್ಗಡೆ ಲೂಪಿಂದ ಒಳಗೆ ಹೋಗುತ್ತೆ, ಕೆಳಗಡೆ ಲೂಪಿಂದ ಹೊರಗೆ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಏನು ಟೆನ್ಷನ್ ಡಿಸ್ಕ್ ಅಂತ ಇರುತ್ತೆ ನೋಡಿ, 2 ಪ್ಲೇಟ್ಸ್ ಇರುತ್ತೆ. ಆ ಪ್ಲೇಟ್ಗಳ ಮಧ್ಯದಿಂದಾನೇ ದಾರ ಹೋಗ್ಬೇಕು. ಓಕೆ, ಯಾವ್ದು ಸುಮ್ಮನೆ ಸೈಡ್ ಇಂದೆಲ್ಲ ಹಾಕ್ಬಾರ್ದು. ನೋಡಿ, ಆ 2 ಪ್ಲೇಟಿನ ಮಧ್ಯದಲ್ಲಿ ಹೋಗ್ಬಿಟ್ಟು ಈ ಒಂದು ಇದೆಯಲ್ಲ, ಇದ್ರ ಕೆಳಗಿಂದಾನೇ ಬರಬೇಕು. ಓಕೆ, ನೋಡಿ, ಇದು ಥ್ರೆಡ್ ಮೂವ್ ಆಗುವಾಗ ಈ ಪಿನ್ ಏನಿದೆ ಇದು ಮೂವ್ ಆಗಬೇಕು. ಓಕೆ, ಆ ತರ ನೀವು ಅದನ್ನ ಹಾಕಬೇಕು. ಓಕೆ, ಇಷ್ಟಾದ್ಮೇಲೆ ನೀಡಲ್ ಒಳಗಡೆ ಹಾಕಬೇಕು. ಓಕೆ, ಅರ್ಥ ಆಯ್ತಲ್ಲ? ಇಷ್ಟು ಮೇಲೆ ನೀಡ್ಲಿಂಗ್ ಮಾಡೋದು ಥ್ರೆಡ್ಡಿಂಗ್. ಓಕೆ, ಈ ತರ ಥ್ರೆಡ್ ಮಾಡೋದು. ಕೆಳಗಡೆ ನೋಡಿ, ಈಗ ಇದು ಬಾಬಿನ್ ಕೇಸ್. ಇದನ್ನ ಈ ತರ ಓಪನ್ ಮಾಡಿ ಇಟ್ಕೊಂಡು, ಇದು ನಮ್ಮ ಕಡೆಗಿರ್ಬೇಕು ಇದು. ಓಕೆ, ನಮ್ಮ ಕಡೆಗೆ ಇಟ್ಕೊಂಡು ನೀವು ಕೆಳಗಿಂದ ಆ ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿ ಅಟಕ್ ಅಂತ ಒಂದು ಸೌಂಡ್ ಬರುತ್ತೆ ನೋಡಿ. ಈ ಸೌಂಡ್ ಬಂದ್ರೆ ಅದು ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ ಅಂತ. ಓಕೆ, ಅಷ್ಟಾಗಿ ನೀವು ನೋಡಿ, ಕೆಳಗಿಂದ ದಾರ ಮೇಲ್ ಬಂತು. ಓಕೆ, ನೀವೀಗ ಡೈರೆಕ್ಟ್ ಆಗಿ ಬಟ್ಟೆಯನ್ನು ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಬೋದು. ಇಷ್ಟೇ ಇದ್ರದ್ದು. ನೋಡಿ, ಇಲ್ಲಿಂದ ಬರಬೇಕು, ಈ ನಾಬಿಂದ ಬರಬೇಕು. ಈ ಟೆನ್ಷನ್ ಡಿಸ್ಕ್ ಏನಿದೆ ಇದ್ರೊಳಗಿಂದನೇ ಬರಬೇಕು. ನೋಡಿ, ಈ 2 ಡಿಸ್ಕಿನ ಒಳಗಡೆಯಿಂದ ದಾರ ಬಂದು ಈ ಯು ಪಿನ್ ಇದೆಯಲ್ಲ, ಇದು ಮೂವ್ ಆಗೋ ತರ ಇರಬೇಕು. ಓಕೆ, ಆಮೇಲೆ ಈ ನಾಬಿಂದ ಸೀದಾ ಇಲ್ಲೆಲ್ಲ ಇರುತ್ತೆ, ಗೈಡ್ ಇದ್ದೇ ಇರುತ್ತೆ. ಇಲ್ಲೆಲ್ಲ ಇದಿದೆ, ತಂತಿದು ಗೈಡ್ಸ್ ಎಲ್ಲ ಇದೆ. ಅದ್ರೊಳಗಿಂದ ಬಂದ್ಬಿಟ್ಟು ದಾರದಿಂದ ಇನ್ಸರ್ಟ್ ಮಾಡಬೇಕು. ಓಕೆ, ಇಷ್ಟು ದಾರ ಪೊಣ್ಸೋದು ಹೇಗೆ ಅಂತ. ಈಗ ಆಯಿಲಿಂಗ್ ಹೇಗೆ ಮಾಡಬೇಕು ಮತ್ತೆ ಇದನ್ನ ಹೆಂಗೆ ನೀವು ಕೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಈಗ ಆಯಿಲಿಂಗ್ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲೊಂದು ಜಾಗ ಇದೆ, ಇದ್ರೊಳಗೆ ನೀವು ಆಯಿಲ್ ಹಾಕಬೇಕು. ಓಕೆ, ನೆಕ್ಸ್ಟ್ ಈ ಹೋಲ್ಸ್ ಎಷ್ಟಿದೆ, ಇಲ್ಲಿ 5 ಕಾಣ್ತಾ ಇದೆ, 5ರಲ್ಲೂ ನೀವು ಹಾಕಬೇಕು. ಓಕೆ, ಅದಷ್ಟು ಆದ್ಮೇಲೆ ಈ ಕಡೆ ಒಂದು ಜಾಗ ಇದೆ ನೋಡಿ, ಇದರಲ್ಲೂ ನೀವು ಆಯಿಲ್ ಹಾಕಬೇಕು. ಓಕೆ, ಇಲ್ಲಿ ಹೋಲ್ಸ್ ಬರುತ್ತೆ, ಇಲ್ಲೂ ನೀವು ಆಯಿಲ್ ಹಾಕಬೇಕು. ಓಕೆ, ಇದಿಷ್ಟ ಆಯ್ತಲ್ಲ. ಇನ್ನು ಕೆಳಗಡೆ ನೋಡಿ, ಇಲ್ಲೂ ಇದೆ, ಇಲ್ಲೂ ಹಾಕ್ಬೋದು ಆಯಿಲ್. ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲೆಲ್ಲ ಆಯಿಲ್ ಹಾಕಬೇಕು. ಹಾಕ್ಬಿಟ್ಟು ಒರೆಸ್ಬಿಡ್ಬೇಕು. ಆಮೇಲೆ ನಾವೇನ್ ಮಾಡ್ತೀವಿ, ನಾರ್ಮಲ್ ಆಗಿ ಇಷ್ಟೇ ಇಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ಇಷ್ಟೇ ಮಾಡಕ್ ಹೋಗ್ಬೇಡಿ. ಓಕೆ, ಈ ಬೆಲ್ಟ್ನ ನಿಧಾನಕ್ಕೆ ಬಿಚ್ಚಿಬಿಡಿ. ಈ ಬೆಲ್ಟ್ನ ಬಿಚ್ಚಿದ್ಮೇಲೆ ಈ ಮಷೀನಿನ ಹೆಡ್ ಏನಿದೆ ಇದನ್ನ ನೋಡಿ ಈ ತರ ಮಾಡ್ಕೊಳ್ಳಿ. ಓಕೆ, ಎತ್ಬಿಡಿ, ಅದೇನು ಬಿದ್ದೋಗಲ್ಲ. ಓಕೆ, ಇದು ಈಸಿನೇ. ಇಷ್ಟು ಮಾಡಿಕೊಂಡು ನೀವು ಹೊಸಬರಾದ್ರೆ ಒಂದ್ಸಲ ಈ ವೀಲ್ನ ಟರ್ನ್ ಮಾಡಿ. ನೀವು ನೋಡಿ, ಈಗ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆ ಅಂತ ನಿಮ್ಗೆ ಕಾಣುತ್ತೆ. ಓಕೆ, ಮಿಷಿನಿನ ಪಾರ್ಟ್ಸ್ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆ ಅಂತ ನೋಡಿ. ನೋಡಿ, ಎಷ್ಟು ಜಾಗ ಮೂವ್ ಆಗ್ತಾ ಇದೆ. ಆ ಎಲ್ಲಾ ಜಾಗದಲ್ಲೂ ನೀವು ಆಯಿಲ್ ಹಾಕಬೇಕು. ಓಕೆ, ನೋಡಿ, ಎಲ್ಲೆಲ್ಲಿ ನಿಮ್ಗೆ ಅಲ್ಲಿ ಇದಾಗುತ್ತೋ ಮೂವ್ಮೆಂಟ್ಸ್ ಇದೆಯೋ ಮಷೀನ್ದು, ಅಲ್ಲಿ ಎಲ್ಲಾ ಕಡೆನೂ ನೀವು ಆಯಿಲ್ ನ ಹಾಕಬೇಕು.
ಇದನ್ನ ನೀವು ಪ್ರತಿ ವಾರಕ್ಕೊಂದ್ಸಲ ಈ ತರ ಕೆಳಗಡೆ ಎಲ್ಲ ಹಾಕ್ಲೇಬೇಕು. ಓಕೆ, ನೀವೇನಾದ್ರೂ ಮರ್ತಿದ್ದೀರಿ ಅಂದ್ರೆ ಮತ್ತೆ ಈ ವೀಲ್ನ ಮೂವ್ ಮಾಡ್ಕೊಳ್ಳಿ. ಆಮೇಲೆ ಕೇರ್ಫುಲ್ ಆಗಿ ನೋಡಿ ಎಲ್ಲೆಲ್ಲಿ ಯಾವ್ಯಾವ ಜಾಯಿಂಟ್ಸ್ ಮೂವ್ ಆಗುತ್ತೆ ಆ ಎಲ್ಲಾ ಜಾಯಿಂಟ್ಸ್ಗೂ ನೀವು ಚೆನ್ನಾಗಿ ಆಯಿಲ್ ಹಾಕಬೇಕು. ನೀವು ಎಷ್ಟು ಚೆನ್ನಾಗಿ ಆಯಿಲ್ ಹಾಕಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮಷೀನು ಸ್ಮೂತ್ ಆಗಿ ಓಡುತ್ತೆ. ನೀವು ಇಲ್ಲೆಲ್ಲ ಆಯಿಲ್ ಹಾಕಲಿಲ್ಲ ಅಂದ್ರೆ, ಈಗ ನಾರ್ಮಲ್ ಆಗಿ ಅಂಗಡಿಯವರು ಅವರೆಲ್ಲ ಹೇಳಲ್ಲ ಈ ತರ ಎಲ್ಲ ಇಲ್ಲೆಲ್ಲ ಹಾಕ್ಬೇಕು ಅಂತ, ಮೇಲೆ ಎಲ್ಲೆಲ್ಲ ಆಯಿಲ್ ಬರ್ದಿದೆಯೋ ಅಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ನೋಡಿ, ಇದನ್ನ ತುಂಬಾ ಸಿಂಪಲ್, ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಫ್ರೀಕ್ವೆಂಟ್ ಆಗಿ ಸರ್ವಿಸ್ ಮಾಡಿಸ್ಬೇಕು ಅಂತ ಇರಲ್ಲ. ಓಕೆ, ಇಷ್ಟ ಆದ್ಮೇಲೆ ಇಷ್ಟೇ ಅಲ್ಲ, ಈಗ ನೋಡಿ ಇಲ್ಲಿ ಸೈಡಲ್ಲೂ ಕೆಲವು ಜಾಗ ಕೊಟ್ಟಿರ್ತಾರೆ ಆಯಿಲ್ಗೆ. ಓಕೆ, ಅಲ್ಲೂ ನೀವು ಆಯಿಲ್ನ ಹಾಕಬೇಕು. ಸೈಡ್ಸ್ ಅಲ್ಲೂ ನೀವು ಆಯಿಲ್ ಮಾಡ್ಕೋಬೇಕು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟು, ಈ ವೀಲ್ಸ್ ಅಲ್ಲಿ ಕೆಳಗಡೆ ನೋಡಿ, ಈಗ ಪೆಡಲ್ ಮಾಡ್ತೀವಿ, ಪೆಡಲ್ ಮಾಡೋ ಜಾಗದಲ್ಲಿ ಇಲ್ಲಿ ಆಯಿಲ್ ಹಾಕಬೇಕು. ಓಕೆ, ನೀವು ನೋಡಿ ಎಲ್ಲೆಲ್ಲಿ ಮೂವ್ ಆಗುತ್ತೆ ನಿಮ್ಮ ಪೆಡಲ್ ಅಂತ. ಎಲ್ಲಿ ನೋಡಿ ಈ ಚೈನ್ ಇಲ್ಲಿ ಜಾಯಿನ್ ಆಗಿರುತ್ತಲ್ಲ, ವೀಲ್ ಮತ್ತೆ ಪೆಡ್ಲಿಗೆ ಜಾಯಿನ್ ಆಗಿರೋ ಜಾಗ, ಈ ಜಾಗದಲ್ಲಿ ಎಲ್ಲೆಲ್ಲಿ ಫ್ರಿಕ್ಷನ್ ಆಗುತ್ತೋ, ನಿಮ್ಮ ಮಷಿನ್ ಎಲ್ಲೆಲ್ಲಿ ಮೂವ್ ಆಗುತ್ತೋ ಅಲ್ಲಿ ಎಲ್ಲ ನೀವು ಆಯಿಲಿಂಗ್ ಮಾಡ್ತಾ ಇರಬೇಕು. ನಿಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಂದ್ರೆ ನಿಧಾನಕ್ಕೆ ಪೆಡಲ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆ, ಚಕ್ರ ಎಲ್ಲಿ ಮೂವ್ ಆಗ್ತಾ ಇದೆ, ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳಿ. ನೋಡಿ ಈ ಇಲ್ಲೊಂದು ಜಾಯಿಂಟ್ ಇದೆ, ಅಲ್ಲಿ ಹಾಕಬೇಕು ಆಯಿಲ್. ಎಲ್ಲೆಲ್ಲಿ ನಿಮ್ಮ ಮಷೀನು ಈ ತರ ಮೂವ್ ಆಗುತ್ತೆ ಅಲ್ಲೆಲ್ಲ ನೀವು ಹಾಕಿಟ್ಕೊಂಡ್ರೆ ನಿಮ್ಮ ಪೆಡ್ಲು ಯಾವುದೇ ಫ್ರಿಕ್ಷನ್ ಇಲ್ಲದೆ, ಸೌಂಡ್ ಇಲ್ಲದೆ ಮತ್ತು ಯಾವುದು ರಫ್ನೆಸ್ ಇಲ್ಲದೆ ಸ್ಮೂತ್ ಆಗಿ ರನ್ ಆಗುತ್ತೆ ಮಷೀನ್. ನೋಡಿ ಈ ತರ ಒಂದು ಸ್ವಲ್ಪನೂ ಸೌಂಡ್ ಇರಲ್ಲ. ಓಕೆ, ಎಲ್ಲೆಲ್ಲಿ ಮೂವ್ ಆಗುತ್ತೋ ಅಲ್ಲೆಲ್ಲ ಆಯಿಲ್ ಹಾಕೋಬೇಕು. ಈಗ ನೋಡಿ, ಈಗ ಮಷಿನ್ ಮೇಲಿಂದ ಮತ್ತು ಈ ಕೆಳಗಡೆ ಮತ್ತೆ ಈ ವೀಲ್ಸ್ಗೆಲ್ಲ ಆಯಿಲ್ ಮಾಡೋದು ಕಲ್ತ್ಕೊಂಡ್ವಿ. ಈಗ ಇನ್ಸೈಡ್ ಈ ಪಾರ್ಟಿನ ಒಳಗಡೆ ಹೇಗೆ ಆಯಿಲ್ ಮಾಡಬೇಕು, ಕ್ಲೀನಿಂಗ್ ಇದು ಮಾಡ್ಕೋತಾ ಇರಬೇಕು. ಈ ರಾಡ್ ಇದೆಯಲ್ಲ ಇಲ್ಲಿ ಒಳಗಡೆ, ಇದು ಕೊಳೆ ಆಗುತ್ತೆ, ಧೂಳು ಕೂರುತ್ತೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅವನ್ನು ನೀವು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಇರುವ ಈ ಪ್ಲೇಟ್ಸ್ ಇದೆಯಲ್ಲ, ಇವನ್ನು ತೆಗೆದ್ಬಿಟ್ಟು ಈ ಟೀತ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಾಡ್ಕೋಬೇಕು. ಅದು ಹೇಗೆ ಅಂತ ನೋಡಿ. ಈಗ ಇಲ್ಲೊಂದು ಸ್ಕ್ರೂ ಇದೆ, ಇಲ್ಲೊಂದು ಸ್ಕ್ರೂ ಇದೆ, ಅದನ್ನ ತೆಗಿಬೇಕು. ನೋಡಿ ಈ ತರ ಈ ಎರಡನ್ನ ಸ್ಕ್ರೂನ ತೆಗೆದ ತಕ್ಷಣ ಈ ಪ್ಲೇಟ್ ಈ ತರ ಓಪನ್ ಆಗುತ್ತೆ. ನೋಡಿ ಎಷ್ಟು ಧೂಳಿದೆ ಇದರಲ್ಲಿ. ಓಕೆ, ಈ ಧೂಳನ್ನೆಲ್ಲ ಬಟ್ಟೆನಲ್ಲಿ ಕ್ಲೀನ್ ಮಾಡಕ್ಕೆ ಆಗಲ್ಲ, ಕಷ್ಟ. ಸೊ ಈ ತರ ಒಂದು ಹಳೆ ಟೂತ್ ಬ್ರಷ್ ಅಥವಾ ಪೇಂಟ್ ಬ್ರಷ್ ಇಂಥದ್ದು ಯಾವ್ದಾದ್ರು ಇರುತ್ತಲ್ಲ ಮನೆಯಲ್ಲಿ, ಅಂಥದನ್ನ ತಗೊಂಡು ಫಸ್ಟ್ ಈ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಓಕೆ, ಕ್ಲೀನಿಂಗ್ ಆದ್ಮೇಲೆ ಇಲ್ಲಿ ಕೂಡ ನಾವು ಆಯಿಲಿಂಗ್ ಮಾಡಕ್ಕಿರುತ್ತೆ. ನೋಡಿ ಈ ವೀಲ್ನ ನಿಧಾನಕ್ಕೆ ಮೂವ್ ಮಾಡಿ, ಎಲ್ಲೆಲ್ಲಿ ನಿಮಗೆ ಮೂವ್ಮೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಅಲ್ಲೆಲ್ಲ ನೀವು ಆಯಿಲಿಂಗ್ ಮಾಡಬೇಕು. ನೋಡಿ ಇಲ್ಲೆಲ್ಲ ತುಂಬಾ ಕಡೆ ಮೂವ್ಮೆಂಟ್ ಇದಾಗ್ತಾ ಇದೆ. ಇಲ್ಲಿ ಒಂದು ಜಾಯಿಂಟ್ ಇದೆ, ಈ ರಾಡ್ಗೂ ಸ್ವಲ್ಪ ಆಯಿಲ್ ನೀವು ಹಾಕಿ, ಇಲ್ಲ ಇದು ಸ್ವಲ್ಪ ಬೇಗ ರಸ್ಟ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ನೋಡಿ ಈ ರಾಡ್ ಕಂಪ್ಲೀಟಾಗಿ ಮೂವ್ ಆಗ್ತಾ ಇದೆ, ಇದು ನೀಡಲ್ದು. ಇದನ್ನು ಆಯಿಲ್ ಮಾಡಿ. ಇದನ್ನ ನೀವು ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದ್ಸಲ ಮಾಡಿದ್ರೆ ರೆಗ್ಯುಲರ್ ಆಗಿ ಮಷೀನ್ ಯೂಸ್ ಮಾಡ್ತಾ ಇರೋರಿಗೆ ಯಾವುದು ಪ್ರಾಬ್ಲಮೇ ಬರಲ್ಲ. ಓಕೆ, ಈ ತರ ಇದು ಒಳಗಡೆ ಇದೆಲ್ಲ ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ಈ ಪ್ಲೇಟ್ಸ್ನ ರಿಮೂವ್ ಮಾಡೋಕ್ಕೆ ಮುಂಚೆ ನಾವು ಈ ಪ್ರೆಷರ್ ಫುಟ್ನ ತಕ್ಕೋಬೇಕು. ಓಕೆ, ಇದನ್ನೆಲ್ಲ ಮಾಡುವಾಗ ನೀವು ನೀಡಲ್ನು ತೆಗೆದಿಟ್ಕೋಬೇಕು. ಓಕೆ, ತೆಗೆದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಅಲ್ಲೂ ಆಯಿಲ್ ಮಾಡಿ. ಈ ಪ್ಲೇಟ್ಗೆ ಇಲ್ಲಿ 2 ಹೂಕ್ ಇದಿದೆ, ಸ್ಕ್ರೂ ಎರಡನ್ನು ತಕ್ಕೋಬೇಕು. ನೋಡಿ ಈಗ ಈ 2 ಸ್ಕ್ರೂ ತಕ್ಕೊಂಡ್ಮೇಲೆ ಈ ಪ್ಲೇಟ್ ಹೊರಗೆ ಬರುತ್ತೆ. ಓಕೆ, ಈ ನೋಡಿ ಈ ಪ್ಲೇಟಲ್ಲಿ ಎಷ್ಟು ಕೊಳೆ ಇರುತ್ತೆ ಒಳಗಡೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಇದು ಈ ಪ್ಲೇಟನ್ನು ನಾವು
ರಿಮೂವ್ ಮಾಡ್ಬೋದು. ನೋಡಿ ಇದರಲ್ಲಿ ಎಷ್ಟು ಕೊಳೆ ಇದೆ. ಓಕೆ, ಇದೆಲ್ಲ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು. ಓಕೆ, ಇಲ್ಲಿ ಒಳಗಡೆನೂ ಅಷ್ಟೇ ನಾವು ಬೇಕಾದ್ರೆ ಈ ಟೀತ್ನು ಇಲ್ಲಿ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ನೋಡಿ ಇಲ್ಲಿ 2 ಸ್ಕ್ರೂ ಇದೆಯಲ್ಲ, ಇದನ್ನ ತಗೊಂಡ್ರೆ ಇದು ಕಂಪ್ಲೀಟ್ ಇದು ಹೊರಗೆ ಬರುತ್ತೆ. ಇದು ತೆಗೆದು ಅದ್ರಲ್ಲಿ ಏನಾದ್ರು ರಸ್ಟ್ ಆಗಿದೆ, ಧೂಳಾಗಿದೆ ಅಂದ್ರೆ ಹಂಗೆ ತೆಗೆದು ಈ ತರ ಟೂತ್ ಬ್ರಷ್ ಅಲ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೋಬಹುದು. ಓಕೆ, ಅಲ್ಲೂ ಒಂದೊಂದು ಡ್ರಾಪ್ ಆಯಿಲ್ ಹಾಕಿ, ಯಾಕಂದ್ರೆ ಇಲ್ಲಿ ನೋಡಿ ಶಟಲ್ ಕಾಣ್ತಾ ಇದೆ ನಮ್ಗೆ, ಈ ಮೂವ್ ಆಗ್ತಾ ಇದೆಯಲ್ಲ ಒಳಗಡೆ, ಇದನ್ನ ಶಟಲ್ ಅಂತೀವಿ. ನೋಡಿ ಅದು ಇದಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಅದು ಎಲ್ಲೆಲ್ಲಿ ಮೂವ್ಮೆಂಟ್ಸ್ ಇದೆಯೋ ಅಲ್ಲಿ ಎಲ್ಲ ಒಂದೊಂದು ಡ್ರಾಪ್ ಆಯಿಲ್ ಹಾಕಿ. ಈ ತರ ಎಲ್ಲ ಆಯಿಲಿಂಗ್ ಆದ್ಮೇಲೆ ಒಂದ್ಸಲ ಫೈನ್. ಇವಾಗ ಅಗೇನ್ ಸೇಮ್ ಅದು ಸ್ಕ್ರೂಸ್ನೆಲ್ಲ ವಾಪಸ್ ಹಾಕಬೇಕು. ನೋಡಿ ಈಗ ಈ ಪ್ಲೇಟ್ನು ಫಿಕ್ಸ್ ಮಾಡಿದ್ವಿ, ಈ ಪ್ಲೇಟ್ಸ್ನು ಫಿಕ್ಸ್ ಮಾಡಿದ್ವಿ, ಪ್ರೆಷರ್ ಫುಟ್ನು ಫಿಕ್ಸ್ ಮಾಡಿ ಆಯ್ತು. ಓಕೆ, ನೋಡಿ ಇದು ಮೇಲೆ ಕೆಳಗೆ ಈ ತರ ಮೂವ್ಮೆಂಟ್ ಇರ್ಬೇಕು, ಅವಾಗ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಅಂತ. ಇವಾಗ ನೋಡಿ ಈಗ ಬೆಲ್ಟ್ ತೆಗೆದ್ವಲ್ಲ, ಈ ಬೆಲ್ಟ್ ನ ಹೆಂಗೆ ಇಲ್ಲಿ ಒಂದೇ ಸಲ ಇಲ್ಲಿ ಹಾಕ್ಬಿಟ್ಟು ನೀವು ಕೆಳಗಡೆ ಇದನ್ನ ಮಾಡ್ಬೋದು. ನೋಡಿ ಇಲ್ಲಿ ಓಕೆ, ರೆಡಿ, ಬೆಲ್ಟ್ ಹಾಕಿದ್ದು ಆಯ್ತು. ಓಕೆ, ಇವಾಗ ಈ ಮಷೀನು ಎಲ್ಲರೂ ಟೈಲರಿಂಗ್ ಕಲಿಯುವಾಗ, ಆಮೇಲೆ ಹೊಸದಾಗಿ ಯಾರು ಕಲಿತಾರೋ ಅವರೆಲ್ಲ ಈ ಮಷೀನ್ ಯೂಸ್ ಮಾಡೇ ಮಾಡ್ತಾರೆ. ಸೊ ಈ ಮರಿಟ್ ಮಷೀನ್ ಇದೆಯಲ್ಲ, ಇದು ತುಂಬಾ ಕಾಸ್ಟ್ಲಿ ಏನಾಗಲ್ಲ, 9-10 ಸಾವಿರದಂಗೆ ಸಿಕ್ಬಿಡುತ್ತೆ. ಯಾರ್ಯಾರು ಹೊಸದಾಗಿ ಟೈಲರಿಂಗ್ ಕಲಿಬೇಕು ಅನ್ನೋರೆಲ್ಲ ಈ ಮಷೀನ್ ನ ಆರಾಮಾಗಿ ತಗೋಬಹುದು. ಮನೆ ಯೂಸಿಗೆ ಮತ್ತು ಸಣ್ಣ ಪುಟ್ಟ ಅಂಗಡಿಗೆ ಅಥವಾ ಶುರು ಬಿಸ್ನೆಸ್ಗೆ, ಆಮೇಲೆ ಬಡ್ಜೆಟ್ ಜಾಸ್ತಿ ಇಲ್ಲ ಅಂದ್ರೆ ಇದನ್ನ ತಗೋಬಹುದು. ಇನ್ ಕೇಸ್ ನೀವು ಸ್ವಲ್ಪ ಮಾಸ್ ಪ್ರೊಡಕ್ಷನ್ ತರ ದೊಡ್ಡ ಶಾಪ್ ಮಾಡಬೇಕು ಆ ತರ ಏನಾದ್ರು ಇದ್ರೆ ಬೇರೆ ಅಡ್ವಾನ್ಸ್ ಮಷೀನ್ಸ್ ಇದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಮನೆಯಲ್ಲೇ ಟೈಲರಿಂಗ್ ಮಾಡೋರ್ಗೆ ಈ ಮಿಷಿನ್ ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ಈ ಮಿಷಿನ್ ತಗೊಂಡಿದ್ದೀರಾ, ನಿಮಗೆ ಬರ್ತಾ ಇಲ್ಲ ಯೂಸ್ ಮಾಡಕ್ಕೆ ಅಥವಾ ಪೆಡ್ಲಿಂಗ್ ಬರಲ್ಲ ಅಂತ ಅಂದವ್ರಿಗೆ ನೀವೇನ್ ಮಾಡಿ, ದಾರ ಹಾಕಕ್ ಹೋಗ್ಬೇಡಿ ಫಸ್ಟ್. ಅಂದ್ರೆ ಇದು ಬೇಸಿಕ್, ಹೆಂಗೆ ಪೆಡ್ಲಿಂಗ್ ಮಾಡೋದು ಹೇಗೆ ಕಲಿಬೇಕು ಅನ್ನೋದನ್ನ. ಓಕೆ, ಇದು ಎಲ್ಲ ಈ ಸೈಕಲ್ ಹೊಡಿಯೋದು ಹೇಗೆ ಕಲಿತೀವೋ ಆ ತರ ಇದನ್ನ ಪೆಡ್ಲ್ ಮಾಡುವಾಗ ಇದು ಮುಂದೆನೆ ಹೋಗ್ತಾ ಇರ್ಬೇಕು ಪೆಡ್ಲಿಂಗ್. ಓಕೆ, ಅದಕ್ಕೆ ಏನ್ ಮಾಡಿ, ಒಂದು ನ್ಯೂಸ್ ಪೇಪರ್ ಅಥವಾ ಒಂದು ವೇಸ್ಟ್ ಪೇಪರ್ ಶೀಟ್ ಇಟ್ಕೊಂಡು ನೀವು ಅದನ್ನ ಫೀಡ್ ಮಾಡಿ. ನೋಡಿ ಇದಕ್ಕೆ ಒಂದು ಲಿವರ್ ಇರುತ್ತೆ ಈ ಕಡೆ ಮೊಣಕಾಲ್ ಹತ್ರ, ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಈ ಪ್ರೆಷರ್ ಫುಟ್ ಮೇಲೆ ಹೋಗುತ್ತೆ, ಇಲ್ಲ ಇದನ್ನ ಎತ್ತಿದ್ರು ಆಯ್ತು. ಓಕೆ, ಹಿಂಗ್ ಮಾಡ್ಕೊಂಡು ಕೆಳಗಿಟ್ಬಿಟ್ಟು ನೋಡಿ ಈ ವೀಲ್ನ ಒಂದ್ ಸ್ವಲ್ಪ ಹಿಂದಕ್ಕೆ ಎಳ್ಕೋಬೇಕು, ಅವಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ಮೂವ್ ಆಗುತ್ತೆ ಪೆಡ್ಲ್. ಓಕೆ, ಈ ಚಕ್ರನ ಒಂದ್ ಸ್ವಲ್ಪ ಒಳಗಡೆ ಎಳ್ಕೊಂಡ ತಕ್ಷಣ ಪೆಡಲ್ ಸ್ವಲ್ಪ ಮೂವ್ ಆಗುತ್ತೆ. ಅದು ಯಾವ ಕಡೆ ಮೂವ್ ಆಗಿದೆ ಅನ್ನೋದು ನೋಡ್ಕೊಂಡು ನೀವು ಪೆಡಲ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ನೀವು ಪೆಡಲ್ ಮಾಡುವಾಗ ನೋಡಿ ಈ ತರ ಪೇಪರ್ ಮುಂದಕ್ಕೆ ಹೋಗ್ಬೇಕು. ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂದ್ರೆ ನೋಡಿ ಈ ತರ ಪೇಪರ್ ಮುಂದಕ್ಕೆ ಹೋಗಲ್ಲ, ಪೇಪರ್ ಹಿಂದಕ್ಕೆ ಬರುತ್ತೆ ಅಥವಾ ನಿಲ್ಲುತ್ತೆ, ಆ ತರ ಎಲ್ಲ ಆಗತ್ತೆ. ಸೊ ನೀವು ಪೆಡಲ್ ಎಲ್ಲಿ ತನಕ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಈ ತರ ನೀವು ಹೊಲಿಯುವಾಗ ಅದು ಸೀದಾ ಫ್ರಂಟ್ ಮಾತ್ರ ಹೋಗ್ಬೇಕು. ಅಷ್ಟಾದ್ಮೇಲೆ ನೋಡಿ ನೀಡ್ಲ್ ಒಳಗ್ ಬಿಟ್ಟು ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿ.